ಹಾಯ್ ಕಣ್ರಿ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರದು ಕಾಫಿ ಆಯಿತಾ? ಊಟಗಳೆಲ್ಲ ಆಯಿತಾ? ನಮ್ಮದು ಇನ್ನೂ ಇಲ್ಲ. ಈವ್ನಿಂಗಿಂದ ವ್ಲಾಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ ಕಣ್ರಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಇದು ಶ್ರೀರಾಮನವಮಿ ವ್ಲಾಗ್ ಆಗಿರುತ್ತೆ. ಹಿಂದಿನ ದಿವಸ ನಮ್ಮ ರೇಷನ್ ಎಲ್ಲ ತಂದಿದ್ರು ಕಣ್ರಿ. ಅದೆಲ್ಲ ತೆಗ್ದಿಕ್ಕೊತಾ ಇದ್ದೀನಿ. ಹೂವು ಎಲ್ಲ ಕಟ್ಟಿರೋದು ಮತ್ತು ಬಿಳಿ ಹೂವು ಮತ್ತು ಬರ್ತಾ ಕರ್ಬೂಜ ಹಣ್ಣು, ತೆಂಗಿನಕಾಯಿ, ವಿಳ್ಯದೆಲೆ ಮತ್ತು ಇದು ಧವಳ ಸಿಕ್ತು ಕಣ್ರಿ. ಧವಳ ಗಮ್ಮನ್ನುತ್ತೆ, ದೇವ್ರಿಗೆ ತುಂಬ ಇಷ್ಟ ಅಲ್ವಾ? ನಮಗೂ ಅಷ್ಟೇ, ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ. ಧವಳ ಎಲ್ಲ ಕಟ್ಕೊಂಡು ಒಂದು ಕವರಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ರೇಷನ್ ಅನ್ನೋದು ಒಂದು ಸ್ವಲ್ಪ ಇತ್ತು. ಇಲ್ದಿರೋವೆಲ್ಲ ನಮ್ಮ ಯಜಮಾನಿಗೆ ಲಿಸ್ಟ್ ಅನ್ನೋದು ಬರ್ಕೊಟ್ಟೆ. ಎಲ್ಲ ತಗೊಬಂದಿದ್ರು ಕಣ್ರಿ. ಎಣ್ಣೆ, ತುಪ್ಪ, ದಿನಸಿ ಐಟಮ್, ಮನೆಗೆ ಏನೇನು ಬೇಕೋ ಎಲ್ಲ ತಂದಿದ್ವಿ. ಅದೆಲ್ಲ ಎತ್ತಿಕೊಳೋದೇನು ವ್ಲಾಗ್ ಏನು ಮಾಡಿಲ್ಲ. ವಿಡಿಯೋ ಬೋರಿಂಗ್ ಆಗಿಬಿಡುತ್ತೆ. ನಿಮಗೂ ನೋಡ್ತಾ ಏನಪ್ಪ ಮಾಡಿದ್ದೆ ತೋರಿಸ್ತಾರೆ ಇವರು ರೊಟೀನಾಗಿ ಅಂತ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಕ್ಕಿರೋದು ಏನು ತೋರಿಸ್ತಾ ಇಲ್ಲ ಕಣ್ರಿ. ಎಲ್ಲ ತೆಗ್ದಿದ್ದು ನಾನು ಎಲ್ಲ ಎತ್ತಿಕೊಳ್ಳೋ ಅಷ್ಟೊತ್ತಿಗೆ ಎಲ್ಲ ಕಟ್ ಮಾಡಿ ಮಾಡ್ಕೊಷ್ಟದು 9:30 ಆಯಿತು. ಹೆಣ್ಮಕ್ಳಿಗೆ ಕೆಲಸ ಅನ್ನೋದು ಮಾಡಿದಷ್ಟು ಎಷ್ಟು ಮಾಡ್ತೀವೋ ಅಷ್ಟು ಕೆಲಸನೇ ಇರುತ್ತೆ ಕಣ್ರಿ. ಮಾಡಬೇಕು. ನಮಗೆ ಸ್ವಲ್ಪ ಮಾಡೋದಕ್ಕೆ ಅದೇನು ಸಹನೆ ಬೇಕು. ಅಷ್ಟು ಸಹನೆ ಒಂದಿದ್ರೆ ಎಷ್ಟು ಬೇಕಾದರೆ ಅಷ್ಟು ಕೆಲಸ ನಾವು ಮಾಡಿದಷ್ಟು ಅದು ಕೆಲಸ ಅದು ತೆಗೆದ್ರೆ ಆ ಕೆಲಸ, ಇದು ತೆಗೆದ್ರೆ ಈ ಕೆಲಸ ಅನ್ನೋದು ಮಾಡ್ತಾನೇ ಇರ್ಬೋದು. ಅದಕ್ಕೆ ನಮ್ಮ ಆರೋಗ್ಯ ದೃಷ್ಟಿಯಲ್ಲಿಟ್ಕೊಂಡು ಎಷ್ಟಾದರೆ ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇನ್ನು ಮಿಲ್ ಮೇಕರ್ ತರಿಸ್ದೆ ಕಣ್ರಿ. ಯಾವಾಗೋ ಜಾಸ್ತಿ ನಾನು ಮಿಲ್ ಮೇಕರ್ ಮಾಡಿರೋದು, ಅದಕ್ಕೆ ತರಿಸ್ದೆ. ನಾನು ನೋಡಿದೆ, ನಮ್ಮಮ್ಮ ನನ್ನ ಮಗಳು ತೆಗಿ ಅಂದ್ಲು. ತೆಗೆದುಕೊಟ್ಟೆ ತಿನ್ನೆ ಅಂದರೆ ಬೇಡ ಬಿಡು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಮಿಲ್ ಮೇಕರು ಒಂದು ಪ್ಯಾಕೆಟ್ ಏನೋ ತಂದಿದ್ರು. ಈ ಸರಿ ಟ್ರೈ ಮಾಡಬೇಕು ಕಣ್ರಿ ರೆಸಿಪಿ ಅನ್ನೋದು. ಇನ್ನು ನನ್ನ ಮಗಳು ವಾಯ್ಸ್ ಓವರ್ ಕೊಡೋಣ ಅಂದರೆ ಅವಳು ಸ್ಲೋ ಆಗಿ ಹೇಳಿದ್ದಾಳೆ. ಕಣ್ರಿ, ಎಲ್ಲರದ್ದು ಕಾಫಿ ಆಯಿತಾ ಅಂತ ಸ್ಮೈಲ್ ಮಾಡಿಕೊಂಡು ಅದೇನೋ ಪ್ಲಾಸ್ಟಿಕ್ ಅಂತೆ ತಿನ್ನೋದು, ಬೋಂಡ ಮಾಡೋದು, ಬಟ್ಟೆ ಒಗೆಯೋದು ಎಲ್ಲ ತೆಗ್ದಿದ್ರಂತೆ ಹೇಳ್ತಾ ಇದ್ದಾಳೆ. ವಾಯ್ಸ್ ತುಂಬ ಚಿಕ್ಕದಾಗಿತ್ತು. ಅವಳು ಮತ್ತೆ ಕೆಮ್ಮು ನೆಗಡಿ ಕಣ್ರಿ. ಏನು ಮಾಡೋದು, ಮಕ್ಕಳಿಗೆ ಅಷ್ಟು ಬೇಗನೆ ಬಂದುಬಿಡುತ್ತೆ. ನನ್ನ ಮಗಳಿಗಂತೂ ವಾರದಲ್ಲಿ ಒಂದು ವಾರ ಚೆನ್ನಾಗಿದ್ದರೆ ಇನ್ನೊಂದು ವಾರ ಹುಷಾರಿರಲ್ಲ. ಇನ್ನು ರಾತ್ರಿಯೇ ಸೌತೆಕಾಯಿ ಒಟ್ಟು ಮತ್ತು ಕರ್ಬೂಜ ಒಟ್ಟು ಎಲ್ಲ ತೆಗ್ದಿಕ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಕಿದೆ ಕಣ್ರಿ. ನನ್ನ ಮುಖ ನೋಡಿ ಎಲ್ಲರೂ ಭಯ ಬಿದ್ಬೇಡಿ, ನಿದ್ದೆ ಇದ್ದಿರೋ ಮುಖ ಅದು. ಯಾರು ಭಯ ಬೀಳೋಕ್ಕಂತೂ ಹೋಗ್ಬೇಡ್ರಿ. ಬೆಳಗ್ಗೆ 3:30ಗೆ ಎದ್ದೆ, ಯಾಕಂದರೆ ಕೆಲ್ಸಕ್ಕೆ ಹೋಗಬೇಕು. ಅಷ್ಟರೊಳಗಡೆ ಪೂಜೆ ಎಲ್ಲ ಮುಗಿಬೇಕು ಅನ್ನೋ ದೃಷ್ಟಿಯಿಂದ 3:30ಗೆ ಎದ್ದು ಸ್ನಾನ ಮಾಡೋಷ್ಟೊತ್ತಿಗೆ 4 ಗಂಟೆ ಆಯಿತು. ಇನ್ನು ಕತ್ಲಲ್ಲಿ ಮನೆ ಮುಂದೆ ನೀರು ಹಾಕೋಕ್ಕೆ ಬರಲಿಲ್ಲ ಕಣ್ರಿ. ಸ್ವಲ್ಪ ಭಯ ಆಗುತ್ತೆ ಈಚೆ ಓಡಾಡೋದಕ್ಕೆ. ಇವಾಗ ಕಳ್ಳರು ಸ್ವಲ್ಪ ಜಾಸ್ತಿನೇ ಅಲ್ಲ, ಅದಕ್ಕೆ ಸ್ವಲ್ಪ ಬೆಳಕಾಗಿದ್ದ ತಕ್ಷಣವೇ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಎಲ್ಲ ಬಿಡಿಸಿದ್ದು. ಅದಕ್ಕೆ ಮುಂಚೆ ಕತ್ಲಲ್ಲಂತೂ ನಾನು ಈಚೆಗೆ ಹೋಗಿಲ್ಲ, ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದೆ. ಬೇಗನೆ ಇದ್ರೂ ಮನೆಯಲ್ಲನ್ನೋದು ಕೆಲಸ ಮಾಡ್ಕೊಂಡಿದ್ದೆ. ಇನ್ನು ಹೆಸರುಬೇಳೆ ನೆನೆಸ್ತಾ ಇದ್ದೀನಿ ಕಣ್ರಿ. ನೆನೆಸಿಕ್ಬಿಟ್ಟು ಇನ್ನು ದೇವ್ರ ಮನೆ ಕಡೆ ಹೋಗೋಣ ಅಂತೇಳ್ಬಿಟ್ಟು ರಾತ್ರಿ ಯಾಕೆ ಕಟ್ ಮಾಡಿಕೊಂಡ್ರೆ ಅಂದರೆ ಸ್ವಲ್ಪ ಬೇಗನೆ ಕೆಲಸಗಳಾಗುತ್ತೆ ಅಂತ ಅಷ್ಟೇ ಕಣ್ರಿ, ಇನ್ನೇನಿಲ್ಲ. ಇನ್ನು ಸೌತೆಕಾಯಿ ಎಲ್ಲ ಇನ್ನು ಹೂಗಳೆಲ್ಲ ತೆಗ್ದಿಕೊಂಡು ಒಂದು ಪ್ಲೇಟ್ಗೆ ಎಲ್ಲರಿಗೂ ದೇವ್ರಿಗೆ ಅನ್ನೋದು ಅಲಂಕಾರ ಮಾಡ್ಕೊಬರ್ತಾಯಿದ್ದೀನಿ. ಅಡುಗೆ ಮನೆ ಕಡೆ ದೇವ್ರ ಮನೆ ಕಡೆ 2 in 1 ಕೆಲಸ ಮಾಡ್ಕೊತೀನಿ ಕಣ್ರಿ. ಸ್ವಲ್ಪ ಬೇಗನೆ ಕೆಲಸಗಳು ಮುಗಿಯುತ್ತೆ ಅನ್ನೋ ದೃಷ್ಟಿಯಿಂದ ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಈ ಕಡೆ ಎಲ್ಲ ಅಲ್ಲಿ ನಮ್ಮದು ಚಿಕ್ಕದಲ್ಲ ದೇವ್ರ ಮನೆ, ಎಲ್ಲ ಅಲ್ಲಿ ಹೊಸ್ಲ ಮೇಲೆ ಕುತ್ಕೊಂಡು ಮಾಡಬೇಕಾಗುತ್ತೆ ಕಣ್ರಿ. ಇನ್ನು ಹೊಸ್ಲ ಮೇಲೆ ಕುತ್ಕೋಬಾರ್ದು ಅಂತೇಳ್ಬಿಟ್ಟು ಆದರೂ ಸ್ವಲ್ಪ ಹೂವು ಇಕ್ಬಿಡ್ತೀನಿ. ಇನ್ನು ಕೆಳಗಡೆ ತಟ್ಟೆ ಮೇಲೆ ಇಟ್ಕೊಂಡು ಇದಕ್ಕೆಲ್ಲ ಹೂವಿನ ಅಲಂಕಾರ ಮಾಡ್ಕೊತಾ ಇದ್ದೀನಿ ಕಣ್ರಿ. ಹೂವು ಅನ್ನೋದು ಒಂದು ಹೂವು ಯಾವಾಗ ತರಿಸಿದ್ದೆ, ಗುರುವಾರನೇ ಕಣ್ರಿ ತರಿಸಿದ್ದು. ಹೂವು ಅರ್ಧ kg ತರಿಸಿದೆ. 60 ರೂಪಾಯಿ, ಒಂದು 50 ರೂಪಾಯಿ, ಏನೋ 110 ರೂಪಾಯಿಗೆ 1 kg ಹೂವು ಬಂತು. ಇನ್ನು ಹಬ್ಬ ಏನಾದರೂ ಇದ್ದರೆ ನಾನು ಒಂದು 2 ದಿವಸ ಮುಂಚೆನೇ ಎಲ್ಲರೂ ಸ್ವಲ್ಪ ಪ್ರಿಪೇರ್ ಅನ್ನೋದು ಮಾಡ್ಬಿಟ್ಟು, ಆವತ್ತಿಂದೆ ಅಂದರೆ ಅವತ್ತು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಹಂಗೆ ಮಾಡ್ಕೊತೀನಿ ಕಣ್ರಿ. ಕೆಲಸ ಎಲ್ಲ ತೊಳೆದು ನೀರು ಹಾಕಿ ವಿಳ್ಯದೆಲ್ಲ ಇಟ್ಬಿಟ್ಟು ಕಳಸ ಅನ್ನೋದು ರೆಡಿ ಮಾಡಿಬಿಟ್ಟು ದೇವ್ರ ಮನೆಗೆ ಕೂರಿಸ್ಬಿಡ್ತಾ ಇದ್ದೀನಿ. ಇನ್ನು ಕೃಷ್ಣ ಪಾತ್ರ ಹೂವು ಡೆಕೋರೇಷನ್ ಮಾಡೋಣ. ಇದೇನೋ ಇಕ್ಕಿದ್ರೆ ಪಾಸಿಟಿವ್, ಒಂದು ಸ್ವಲ್ಪ ಮನಸ್ಸಿಗೆ ಪೀಸ್ಫುಲ್ಲಾಗಿ ಪಾಸಿಟಿವ್ ಅನ್ನೋದು ಬರುತ್ತೆ ಅಂತ ಈ ಥರ ಇಕ್ತಾರೆ. ಅದಕ್ಕೆ ನಾನು ಅವತ್ತಿಂದ ರೂಢಿ ಮಾಡ್ಕೊತೀನಿ. ಯಾವಾಗಲೂ ಏನಿಗೆ ಇಕ್ಕಲ್ಲ ಕಣ್ರಿ, ಹಬ್ಬದ ಟೈಮಲ್ಲಿ ಮಾತ್ರ ಇಕ್ತೀನಿ ಕೃಷ್ಣಪ್ಪನ ಮುಂದೆ. ಇನ್ನು ಹಂಗೆ ಸಾಂಬಾರಿಗೆ ಇದು ಚಕೋತ ಸೊಪ್ಪು ಬೇಳೆ ಹಾಕ್ಬಿಟ್ಟು ಮಸೊಪ್ಪು ಮಾಡೋಣ ಅಂತೇಳ್ಬಿಟ್ಟು ಇಕ್ಕಿದೆ ಕುಕ್ಕರ್ಗೆ. ಅದು ಸ್ವಲ್ಪ ಇದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ 2 ಕಡೆ ಮೇಂಟೈನ್ ಮಾಡ್ಕೊತಾ ಇರ್ತೀನಿ. ಯಾಕಂದರೆ ಕೆಲಸಗಳು ಅನ್ನೋದು ಬೇಗನೆ ಮುಗಿಬೇಕಲ್ವ, ಅದಕ್ಕಷ್ಟೇ, ಇನ್ನೇನಿಲ್ಲ. ಹಾಗೆ ಒಗ್ಗರಣೆ ಹಾಕೋಣ ಹೆಸರುಬೇಳೆಗೆ ಅಂತೇಳ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಅನ್ನೋದು ಹಾಕ್ತಾಯಿದ್ದೀನಿ ಕಣ್ರಿ. ಎಲ್ಲ ಒಂದು ಪಾತ್ರೆಗೆ ನೆಂದಿತ್ತು ಹೆಸರುಬೇಳೆ, ಅದೆಲ್ಲ ಹಾಕೊಂಡು ಸೌತೆಕಾಯಿ, ಸ್ವಲ್ಪ ಕ್ಯಾರೆಟ್ ತುರಿ, ಕೊಬ್ಬರಿ ಇಲ್ಲ ಕಣ್ರಿ, ಕೊಬ್ಬರಿ ಸೇರಿಸಿಲ್ಲ ನಾನು. ಇನ್ನು ಕೊಬ್ಬರಿ ಬಿಟ್ಟು ಇನ್ನೆಲ್ಲ ಸೇರಿಸ್ಕೊಂಡು ಇನ್ನು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಒಂದು ಸೈಡ್ಗೆ ಅನ್ನೋದು ಇಕ್ಬಿಟ್ಟೆ ಹೆಸರುಬೇಳೆ. ಇನ್ನು ಹಂಗೆ ಸಾಂಬಾರಿಗೆಲ್ಲ ಮಿಕ್ಸಿಗೆ ಹಾಕ್ಕೊಬಿಟ್ಟೆ. ಇನ್ನು ಹಂಗೆ ಕರ್ಬೂಜ ಹಣ್ಣು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಇನ್ನು ಸ್ವಲ್ಪ ಕೈಯಲ್ಲಿ ಇಸ್ಕಾಕೋಣ ಅಂತೇಳ್ಬಿಟ್ಟು ಅದೊಂದು ಸೈಡ್ಗೆ ಇಕ್ಕಿಟ್ಟೆ. ಅಷ್ಟೊಂದು ಸಾಂಬಾರೆಲ್ಲ ರೆಡಿ ಆಯಿತು. ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು
ಒಂದೇ ಸರಿ ಅಡುಗೆ ಅನ್ನೋದು ಮಾಡಿದೆ ಕಡ್ಡಿ, ಟಿಫನ್ ಅನ್ನೋದು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಪೂಜೆ ಮಾಡಬೇಕಾದ್ರೆ ಅಡುಗೆ ಟಿಫನ್ ಎರಡೂ ಆದರೆ ಸ್ವಲ್ಪ ಲೇಟ್ ಆಗೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಅಡುಗೆ ಮಾಡಿಬಿಟ್ಟೆ. ಇನ್ನು ಪಾನಕ ರೆಡಿ ಮಾಡ್ಕೊತಾ ಇದ್ದೀನಿ ಕಣ್ರಿ. ಕರ್ಬೂಜ ಪಾನಕ, ಮಜ್ಜಿಗೆ ಒಂದು ಮಾಡಿರಲಿಲ್ಲ, ಮಜ್ಜಿಗೆ ಮೊಸರು ಅಷ್ಟೊತ್ತಿಗೆ ತೆಗ್ದಿದ್ದಿಲ್ಲ. ಇನ್ನು ತೆಗ್ದು ಮಾಡಿಸ್ಲಿ, ಅದೊಂದು ಸ್ಕಿಪ್ ಆಯಿತು ಈ ಸರಿ ಹಬ್ಬಕ್ಕೆ ಅಂತ. ಇನ್ನು ಕರ್ಬೂಜ ಜ್ಯೂಸು, ಇದು ಹೆಸ್ರುಬೇಳೆಗೆ ಸ್ವಲ್ಪ ನಿಂಬೆಹಣ್ಣು ಒಂದು 4 ಡ್ರಾಪ್ ಅನ್ನೋದು ಹಿಂಡಾಕಿದೆ. ಇನ್ನು ಕರ್ಬೂಜ ಜ್ಯೂಸು, ಹೆಸ್ರುಬೇಳೆ ಎಲ್ಲ ರೆಡಿ ಆಯಿತು. ಇನ್ನು ದೇವ್ರ ಮನೆಗೆಲ್ಲ ಒಂದು ಚಿಕ್ಕ ಬೌಲ್ಗೆ ಒಂದು ಲೋಟಗೆ ಹಾಕ್ಬಿಟ್ಟು ದೇವ್ರ ನೈವೇದ್ಯ ಅಂತ ದೇವ್ರ ಮನೇಲಿ ಇಕ್ಬಿಟ್ಟು, ಇನ್ನು ಕಡ್ಡಿ ಹಚ್ತಾಯಿದ್ದೀನಿ, ದೀಪ ಹಚ್ತಾಯಿದ್ದೀನಿ ಕಡ್ಡಿ. ದೀಪ ಹಚ್ಚಿ ಧೂಪ ಹಾಕ್ಕೊತಾ ಇದ್ದೀನಿ. ಭಗವಂತನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲದರೊಳಗಡೆ ನಾವು ಚೆನ್ನಾಗಿರಬೇಕು ಕಣ್ರಿ. ಭಗವಂತ ಇಲ್ಲಾಂದರೆ ಖಂಡಿತ ನಾನಂತೂ ಇಲ್ಲ. ಯಾಕಂದರೆ ಭಗವಂತನ ಆಶೀರ್ವಾದ ಅನ್ನೋದು ನಮ್ಮ ಮೇಲೆ ಇರಬೇಕು. ಆ ಅಪ್ಪನ ಆಶೀರ್ವಾದ ಇದ್ದರೆ ನಮಗೆಲ್ಲನೂ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ದೃಢವಾದ ನಂಬಿಕೆ, ವಿಶ್ವಾಸ. ಅದು ನನ್ನಲ್ಲಿ ಅದೇನೋ ಉಟ್ಕೊಬಿಟ್ಟಿದೆ ಚಿಕ್ಕವಾಗಿಂದ. ಇನ್ನು ತೆಂಗಿನಕಾಯಿ ಎಲ್ಲ ಹೊಡೆದು ಇನ್ನು ಆರತಿ ಮಾಡ್ತಾಯಿದ್ದೀನಿ ಕಣ್ರಿ. ಈ ವಿಡಿಯೋ ಮಾಡಿದ್ದು ಯಾರು ಗೊತ್ತಾ? ನನ್ನ ಪುಟಾಣಿ ಮಗಳು ಕಣ್ರಿ ವಿಡಿಯೋ ಮಾಡಿರೋದು. ಚಿಕ್ಕ ಕೈಯಲ್ಲಿ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾಳೆ ನೋಡು ಮಾಡಮ್ಮ. ಅಂದರೆ ಅವಳಿಗೆ ನೈಟೆಲ್ಲ ಕೆಮ್ಮು ಕಂಡ್ರಿ, ಕೆಮ್ಮು ಪಾಪ ನಿಜ. ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಯಜಮಾನ್ರು. ನೈಟೆಲ್ಲ ಕೆಮ್ಮಿದ್ದೆ, ನಿದ್ದೆ ಏನಾಗುತ್ತೆ, ನಿದ್ದೆ ಬರಲ್ಲ ಕೆಮ್ಮು ಬರ್ತಾಯಿದ್ರೆ. ಇನ್ನು ನಾನು ಆರತಿ ಮಾಡೋದೆಲ್ಲ ನನ್ನ ಮಗಳು ವೀಡಿಯೋ ಮಾಡಿಕೊಂಡ್ಲು, ಅದೊಂದು ತುಂಬ ಖುಷಿಕರ ವಿಚಾರ. ಆರತಿ ಎಲ್ಲ ಆಯಿತು, ತೆಂಗಿನಕಾಯಿ ಎಲ್ಲ ಹೊಡೆದು ಭಗವಂತನ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಆರತಿ ಮಾಡಿ. ಇನ್ನು ನಮ್ಮ ಯಜಮಾನ್ರು ಅಷ್ಟೊತ್ತಿಗೆ ಏನು ಸ್ನಾನ ಅನ್ನೋದು ಮಾಡಿರಲಿಲ್ಲ. ನಾನು ನನ್ನ ಮಗಳಿಗೆ ತಲೆಗಂತೂ ಸ್ನಾನ ಮಾಡಿಸಿಲ್ಲ ಕಣ್ರಿ. ಇನ್ನು ಕೆಮ್ಮು ನೆಗಡಿ ಎರಡೂ ಇರೋ ಕಾರಣಕ್ಕೆ ಸ್ನಾನ ಮಾಡಿಸಿಲ್ಲ, ಬರೀ ಮೈ ತೊಳೆದ್ಬಿಟ್ಟು ಬೇರೆ ಬಟ್ಟೆ ಚೇಂಜ್ ಮಾಡಿದ್ವಿ. ಇನ್ನು ಸಿಂಪಲ್ಲಾಗಿ ಇನ್ನು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದರೆ ಬೇಡ, ನಮ್ಮ ಯಜಮಾನ್ ಸಂಜೆ ಅಷ್ಟೊತ್ತಿಗೆ ಹೋಗೋಣ, ಬೆಳಗ್ಗೆ ಏನು ಬೇಡ ಅಂತ ಹೇಳಿದ್ರು. ನಾನು ಒಂದು ಚಿಕ್ಕದಾಗಿ ಒಂದು ಸೆಲ್ಫಿ ವಿಡಿಯೋ ತಗೊಂಡು ನನಗೆ ಸಂಜೆ ಎಷ್ಟು 6:10 6:20ಗೆ ನನ್ನ ಮಗಳು ಅಷ್ಟೊತ್ತಿಗೆ ಬೆಳಗಿಂದ ನಿದ್ದೆ ಮಾಡಿಲ್ಲ, ಅಷ್ಟೊತ್ತಿಗೆ ನಿದ್ದೆ ಹೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಇನ್ನು ಇವಳು ನಿದ್ದೆ ಹೊರಟೋಗ್ಬಿಡ್ತಾಳೆ ಅಂತೇಳ್ಬಿಟ್ಟು 6:20ಗೆಲ್ಲ ಹೊರಟ್ವಿ ಕಣ್ರಿ. ಹೋಗಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಷ್ಟೊಂದು ರಶ್ ಏನಿರಲಿಲ್ಲ. ನನ್ನ ಬರೋವಾಗ ತುಂಬ ರಶ್ ಅನ್ನೋದಾಯಿತು. ಭಗವಂತನ ಆಶೀರ್ವಾದ ಶ್ರೀರಾಮ, ಲಕ್ಷ್ಮಣ, ಸೀತಮ್ಮ ತಾಯಿ, ಎಲ್ಲರ ಆಂಜನೇಯ ಸ್ವಾಮಿ ಇವರೆಲ್ಲರ ಆಶೀರ್ವಾದ ಪಡೆದು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು ಕಣ್ರಿ. ಪುಳಿಯೋಗರೆ ಮತ್ತು ಪೊಂಗಲ್, ಸ್ವೀಟ್ ಪೊಂಗಲ್ ಕೊಟ್ಟಿದ್ದರು. ಹಿಂದಿನ ವರ್ಷ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಇಷ್ಟು ಕೊಟ್ಟಿದ್ದರು. ಬೆಳಗಿಂದ ಪಾನಕ ಮಜ್ಜಿಗೆ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಸಂಜೆ ಒಳಗಡೆ ಇಷ್ಟು ಪ್ರಸಾದ ಅನ್ನೋದು ನಮ್ಗೆ ಸಿಕ್ತು ಕಣ್ರಿ. ನೀವು ನೋಡಿ ದರ್ಶನ ಮಾಡ್ಕೊಳ್ಳಿ. ಅಪ್ಪನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಕಣ್ರಿ.